ಫಸ್ಟ್ಲಿ ನೋಡಿ ಒಂದು 2 ಇದ್ದಿತ್ತು ಬೆಳೀತೇ ಇಲ್ಲ, ಅದಕ್ಕೆ ಗೊತ್ತು ನೋಡಿ ಹೆಂಗಾಗಿದೆ. ಹುಳ ಎಲ್ಲ ತಗಡೆ ಹಿಡಿತು ಅದಕ್ಕೆ. ಹೆಂಗಾಯ್ತು ನೋಡಿ, ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಸೊ ಕ್ಲೀನಿಂಗ್ ನೋಡಿ ಸ್ನೇಹಿತರೆ, ಎಷ್ಟು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅಂತ. ತುಂಬ ಅಂದರೆ ಒಂದು ಸ್ವಲ್ಪನೂ ಕಸ ಇರಬಾರ್ದಂತ. ಹೆಬ್ಬ ಒಂದು 30 ಇಲ್ಲಾಂದ್ರೆ ಒಂದು 25 kg ಮೇಲೆ ಇತ್ತು. ಸೊ ಅದಕ್ಕೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಅಕ್ಕಪಕ್ಕ ಮನೆಯೇ ಇರೋದು, ಬಟ್ ಇಲ್ಲೊಂದು ಸ್ವಲ್ಪ ಕಟ್ಟಿಗೆ ಒಲೆಗೆ ಯೂಸ್ ಮಾಡ್ತೀವಿ ನಾವು ಇವಾಗ ಬಿಸಿಲು ಬಿದ್ದಾಗ. ಆಮೇಲೆ ಕಟ್ಟಿಗೆನೇ ಹಾಕೋದಿಲ್ಲ ನಾವು, ಬೇರೆ ಕಡೆ ಕಟ್ಟಿಗೆ ತಂದೋದಲ್ಲ, ಇಲ್ಲೇ ಬೆಳೆದಿರುವಂಥ ಗಿಡದ ಕಟ್ಟಿಗೆ ಮೊನ್ನೆ ಕಟ್ ಮಾಡಿದೆಲ್ಲ. ಸೊ ಆ ಮರದೇ ಸ್ವಲ್ಪ, ಮತ್ತೆ ಕಟ್ಟಿಗೆ ಇಲ್ಲಿಂದ ಬೇರೆ ಕಡೆ ತರೋದೇ ಇಲ್ಲ ನಾವು. ಸೊ ಸ್ನೇಹಿತರೆ ನೋಡಿ, ಇಷ್ಟೆಲ್ಲ ಕ್ಲೀನಿಂಗ್ ಆಗಿದೆ ನೋಡಿ. ಇವತ್ತು ನಮ್ಮ ಮನೆಯಲ್ಲಿ ನಾವು ಬದನೆಕಾಯಿ ಫ್ರೈ ಮಾಡ್ತಾಯಿದ್ವಿ, ಮತ್ತು ಕಡಲೆ ಮತ್ತು ಸೌತೆಕಾಯಿ ಇದ್ದಿತ್ತು, ಮತ್ತು ಅದಕ್ಕೆ ಸ್ವಲ್ಪ ಬಸ್ಲಿ ಸೊಪ್ಪು ಸ್ವಲ್ಪ ಹಾಕಿದ್ದೇನೆ. ಸೊ ನೋಡಿ, ಸಾರು ಮಾಡಿದೆ. ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೇನೆ ನೋಡಿ. ಅವರು ಮೀನು ಬೇಕಂತಿದ್ದಾರೆ, ಹಾಗಾಗಿ ಮನೆಯಲ್ಲಿ ಮೀನು ಗಾಂಡ್ಲು ಮತ್ತು 2 ಬೈ ಇದ್ದಿತ್ತು. ಸೊ ಅದನ್ನು ಫ್ರೈ ಮಾಡುವಂಥ ಫ್ರಿಜ್ಜಿಂದ ತೆಗೆದಿದ್ದೇನೆ, ನೀರು ಹಾಕಿಡ್ತೇನೆ ಇವಾಗ. ಸೊ ಸ್ನೇಹಿತರೆ, ಬದನೆಕಾಯಿ ಫ್ರೈ ಆಯಿತು. ಸಾರ್ನಿಗೆ ಅಸಮಂಗ ಹೊಡ್ಲೆ ಸೊ ಪಕ್ಕದ ಮನೆ ಬೆಕ್ಕುಗಳು ನೋಡಿ ಕೂತ್ಕೊಂಡು ಈಚೆ ನೋಡ್ತವೆ ನಾವೇನು ಕೆಲಸ ಮಾಡ್ತಿದ್ವಿ ಅಂತ. ಆಪೆ ಪಳೆ ತಾಳೆ ನೋಡ್ತಾ ಇದ್ದಾವೆ ನೋಡಿ, ಕರಿತಾ ಇದ್ರೆ. ಅಯ್ಯೋ ಕಂಡ್ರಿಯಾ ಬಿಳಿದು ಕಂಡಿದ್ದು ಈಗ ಫ್ರೆಂಡ್ಸಿ, ಈಗ ಓಡಿ ಹೊತ್ತು ಗಂಡು. ಅದು ಫುಲ್ಲೆಲ್ಲ ಕ್ಲೀನಿಂಗ್ ಆಗ್ತಾಯಿದೆ ನೋಡಿ. ಇವತ್ತು ನಮ್ಮ ಮನೆಯಲ್ಲಿ ಚಿತ್ರಾನ್ನ ತಿಂದಿದ್ದು. ಸೊ ಈಗ 11 ಗಂಟೆ ಆಗ್ತಾಯಿದೆ. ಸೊ ಹಾಗಾಗಿ ತಿಂಡಿಗೆ ಶಾನು ನೋಡಿ ಮಲ್ಕೊಂಡಿದ್ದಾಳೆ. ಅವಳು ಇಲ್ಲಿ ಕಿಚನ್ ಐಟಮ್ಸ್ ನೋಡಿ ಯಾವ ಥರ ಜೋಡಣೆ ಮಾಡಿ ಇಟ್ಟಿದ್ದಾಳೆ. ನಾನು ಕೂಡ ಕಿಚನ್ ರೂಮಲ್ಲಿ ಇಷ್ಟು ಚೆನ್ನಾಗಿ ಇಡ್ತೇನೆ ಇಲ್ಲ ಗೊತ್ತಿಲ್ಲ, ಆದರೆ ಶಾನು ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾಳೆ. ಬನ್ನಿ ಸ್ನೇಹಿತರೆ, ಸೊ ಊಟಕ್ಕೆ ಮಾಡೋಕ್ಕೆ ಇನ್ನೂ ಟೈಮ್ ಇದೆ. ಸೊ ಶಾನು ತಿನ್ನಲಿಲ್ಲ, ಹಾಗಾಗಿ ತಿನ್ನಿಸ್ತಾ ಇದ್ದೀನಿ. ಸೊ ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.